ಪಾದಯಾತ್ರೆ ನನ್ನದಲ್ಲ, ಯುವ ಜೆಡಿಎಸ್ನವರದ್ದು ಅನ್ನುತ್ತಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ನಿಖಿಲ್ ನೇತೃತ್ವದಲ್ಲಿ ಬಿಡದಿ ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಯಲ್ಲಿ ನಮ್ಮ ಶಾಸಕರು ಭಾಗಿಯಾಗ್ತಿದ್ದಾರೆ. HDK ಮಾತಿದು. ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟು. ಯಾರೋ ಪಾಪ ರಾಜಣ್ಣ ಅನ್ನೋಕ್ಕಿಲ್ಲ, ನಿಮ್ಮ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನು ಇಸ್ಪಿಟ್ಟಾಡ್ ನೊಂದವ್ರ? ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು. ಇಲ್ಲ ಅದಂಥವು ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ. ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋಲ್ಲ, 2018ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ. ಕುಮಾರಸ್ವಾಮಿ ತಕ್ಕ ಅದು ಯಾರು ಬಂದಿದ್ರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಈ ಮಾತನ್ನು ಒಂದು ಜಾಹೀರಾತು ಕೊಡೋಕ್ಕೂ ಒಂದು ಜನ ನಂಬ್ಕೊಳ್ಳೋ ಥರ ಜಾಹೀರಾತು ಕೊಡಿ. ನೀವೇ ಅದಂತ ನೆನ್ನೆ ಹೇಳಿದ್ದೀನಿ, ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದ್ದೀನಿ ನಿಮಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದಂಥ ಸದನ ಸಮಿತಿ ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ನಲ್ಲಿ. ಅದನ್ನು ನೆನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು? ಅವತ್ತು ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಲಿ ರೈತರ ಭೂಮಿಯನ್ನು ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತೇಳಿ ಆ ಸದನ ಸಮಿತಿ ರಿಪೋರ್ಟಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ದರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿ ಇರಬೇಕು, ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಬಿಡದಿ ಪ್ರಾಜೆಕ್ಟನ್ನು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀವಿ ಅಂತ ಹೇಳಿ. ನಾನೇ ವಿಧಾನಸಭೆ ಕಲಾಪದಲ್ಲಿ 2007ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹೇಳಿದ್ದೀನಿ. ಇದು ಕೂತ್ಕೊಂಡು ಓದಿ. ಕಿಕ್ ಪ್ಯಾಕ್ ಬಿಡದಿದ್ದರೆ ಸರ್ಕಾರ ಅವ್ರದ್ದೇ ಇದೆ ಅಲ್ವಾ? ಯಾವನೋ ಕಿಕ್ ಬ್ಯಾಕ್ ಕೊಟ್ಟವನೇ ಅವ್ರಿಗೆ ಹೇಳ್ತೀನಿ ಒಂದು ಮಾತು, ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ಜನತಾದಳನ ಕೊಂಡ್ಕೊಳ್ಳೋಕ್ಕಾಗಲ್ಲ, ದೇವೇಗೌಡರನ್ನ ಕೊಂಡ್ಕೊಳ್ಳೋಕೆ ಸರ್ಕಲ್ಲ. ಎಚ್ಚರಿಕೆಯಲ್ಲಿ ಮಾತಾಡಬೇಕಾದ್ರೆ ಇದೇ ವ್ಯಕ್ತಿ ಸಿಂಗಾಪುರದಲ್ಲಿ ನಾನು 2006 ಮುಖ್ಯಮಂತ್ರಿ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂತ ಹೇಳಿ ಸಿಂಗ್ಪುರದ ಒಂದು ಕಂಪ್ನಿ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ನಮಗೆ ಅವಕಾಶ ಕೊಟ್ಟರೆ ಅಂತ ಹೇಳಿ ಅವರೇನು ಮಾಡಿದ್ದಾರೆ ನೋಡಬೇಕು ಅಂತ ನಾನು ಮತ್ತು ನಮ್ಮ ಅಧಿಕಾರಿಗಳ ಒಂದು ನಿಯೋಗ ತೆಗೆದುಕೊಂಡು ಹೋಗಿದ್ದೆ. ಈ ವ್ಯಕ್ತಿ ಈಗ ನಿಮ್ಮ ನೈಸರ ವ್ಯಕ್ತಿ ಇನ್ನೂ ಬದುಕಿರ್ಬೇಕಲ್ವಾ? ಸಿಂಗ್ಪುರ್ಗೆ ಬಂದಿದ್ದಾರಲ್ಲ, ಏನು ಹೇಳಿ ಕಳಿಸ್ತೆ ಅಂತ ಕೇಳಿ. ಅದಷ್ಟೇ ಅಲ್ಲ, ನಿಮ್ಮ ಲಾಟ್ರಿ ನಿಷೇಧ ಮಾಡೋದ್ನಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಿಂದ ಯಾರಪ್ಪ ಬ್ಯಾಗ್ ಹಿಡ್ಕೊಂಡು ಬಂದಿದ್ದಾರಲ್ಲ ಉಗಿದು ಕಳಿಸೋದ್ನಲ್ಲ ಆಚೆಗೆ. ಇದು ಕುಮಾರಸ್ವಾಮಿನ ಕೊಂಡ್ಕೊಳ್ತಕ್ಕಂಥವ್ರು. ಅವ್ರಿಗೆ ಹೇಳ್ತೀನಿ, ಇನ್ನೂ ಹುಟ್ಟಿಲ್ಲ ಈ ರಾಜ್ಯದಲ್ಲಿ. ಕುಮಾರಸ್ವಾಮಿನ ಕೊಂಡ್ಕೊಳ್ಳೋಕ್ಕಾಗಲ್ಲ, ನನ್ನ ಧ್ವನಿನೂ ನಿಲ್ಸೋಕ್ಕಾಗಲ್ಲ. ಇವು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತೇವೆ ನನಗೆ ಕಾಣದೇ ಇರೋದ? ನನ್ನ ಹತ್ರಲ್ಲೇ ಇದ್ದಾವಲ್ವಾ? ಯಾವ ಥರ ನಡ್ಕೊಂಡವೇ ಗೊತ್ತಿಲ್ವಾ? ಹರಿಜನರ ಭೂಮಿ ಎಲ್ಲ ಎಷ್ಟು ಹೊಡೆದವ್ರೆ, ದಲಿತರ ಭೂಮಿನ ಹೊಡಿಬೇಕು ಅಂತೇಳಿ ಯಾವ ರೆಕಾರ್ಡ್ ಸೃಷ್ಟಿ ಮಾಡ್ಕೊಂಡಿದ್ದೀರಿ? ಎಲ್ಲ ವಿಷಯ ಗೊತ್ತಿರೋದೆ. ಅದರಿಂದ ಯಾವ DLFನೂ ಅಲ್ಲಿ ಕಾಂಗ್ರೆಸ್ನ ಈಗಿನ ಮುಖ್ಯಮಂತ್ರಿ ಅವರಲ್ಲ, ಅವ್ರಿಗೂ ಸಂಬಂಧ ಏನು ಮೊದಲು ತಿಳ್ಕೊಂಡು ಮಾತಾಡೋಕೆ ಹೇಳಿ. ಅವರಲ್ಲ, ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾರಂತಲ್ಲ ಡೆಲ್ಲಿ ಒಳಗೆ, ಅವ್ರಿಗೂ DLFನವ್ರಿಗೂ ಸಂಬಂಧ ಏನು ಅಂತ ಕೇಳಿ, ಗೊತ್ತಾಗುತ್ತೆ ಸತ್ಯ ಯಾರು ಅಂತ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿಗಳಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುನೀಲ್ ಮತ್ತು ಪ್ರಶಾಂತ್. ಅಲ್ಲಿಂದ
ಚಿತ್ರಣವನ್ನ ನೀಡುತ್ತಾರೆ. ಮೊದಲಿಗೆ ಸುನಿಲ್, ನಿಮ್ಮಿಂದ ಡೀಟೇಲ್ಸ್ ಪಡೆಯುವುದಾದರೆ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ, ಸಕಲ ಸಿದ್ಧತೆಯಾಗಿದೆ, ಬಿಜೆಪಿಯ ಸಾಥ್ ಸಿಗ್ತಾ ಇದೆ, ಪ್ರಬಲವಾಗಿ ಸರ್ಕಾರದ ವಿರುದ್ಧ ಒಂದು ಧ್ವನಿ ಎತ್ತೋದಕ್ಕೆ ಮುಂದಾಗಿರೋದ್ರಿಂದಾಗಿ ಯಾವ ರೀತಿ ಕಂಡು ಬರ್ತಾ ಇದೆ ಚಿತ್ರಣ? ಈ ಮೂಲಕ ರೈತರ ಪರವಾಗಿ ಹೋರಾಟ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬರೀ ರಾಜಕೀಯ ನಾಯಕರುಗಳು ಮಾತ್ರ ಕಾಣ್ತಿದ್ದಾರಾ ಅಥವಾ ರೈತ ಪರ ಸಂಘದವರೇನ ಸಾಥ್ ಕಾಣಿಸ್ತಾ ಇದೆಯಾ, ಹೇಗೆ ಅಂತ? ಪ್ರತಿಮಾ 11 ಗಂಟೆಗೆ ಬಿಡದಿಯ ಬೈರಮಂಗಲದಿಂದ ಜೆಡಿಎಸ್ನ ಪಾದಯಾತ್ರೆ ಆರಂಭವಾಗುತ್ತೆ. 3 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಪಾದಯಾತ್ರೆಯನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಈ ಒಂದು ವಿಚಾರವನ್ನ ಸರ್ಕಾರದ ಮಟ್ಟ ತೆಗೆದುಕೊಂಡೋಗಿ ಈ ಒಂದು ಟೌನ್ಶಿಪ್ ವಿಚಾರ ಎಂದೇ ಕೈ ಬಿಡುವವರಿಗೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕುನ ಒಂದು ಹೆಸರಿನ ಅಡಿಯಲ್ಲಿ ಈ ಒಂದು ಪಾದಯಾತ್ರೆಯನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇದ್ದಾರೆ. 11 ಗಂಟೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೂಡ ಕೊಡ್ತಾರೆ. ನಾನೀಗ ಪಾದಯಾತ್ರೆ ಆರಂಭವಾಗುವಂತ ಬಿಡದಿ ಬೈರಮಂಗಲ ಸರ್ಕಲ್ ಅಲ್ಲಿ ಇದ್ದೀನಿ. ನನ್ನ ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಬೃಹತ್ ಕಟೌಟ್ಗಳು ಕೂಡ ರಾರಾಜಿಸ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಾಗಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಪಾದಯಾತ್ರೆಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಪಾದಯಾತ್ರೆ ರಾಜಕೀಯ ಪಾದಯಾತ್ರೆ ಅಲ್ಲ, ರೈತರ ಪರವಾಗಿ ಪಾದಯಾತ್ರೆ ಅಂತೇಳಿ ಜೆಡಿಎಸ್ ಹೇಳ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಟೌನ್ಶಿಪ್ ವಿಚಾರವಾಗಿ ಮೊದಲಿಂದಲೂ ಕೂಡ ಈಗಾಗಲೇ ಜೆಡಿಎಸ್ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡ್ಕೊ ಬರ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ಇದೇ ವಿಚಾರವನ್ನು ಮುಂದಿಟ್ಟು ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಕುಮಾರಸ್ವಾಮಿ ಅವರ ಕೂಸು, ಪ್ರಾಯಶ್ಚಿತ್ತದ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೂ ಕೂಡ ಈಗಾಗಲೇ ಈ ಒಂದು ಪಾದಯಾತ್ರೆಯನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಸುಮಾರು 38 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ಬಿಡದಿ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ನಡೆಯುತ್ತೆ. ಇವತ್ತು ಮೊದಲ ದಿನ 7 ಕಿಲೋಮೀಟರ್ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ನಾಳೆ 16 ಕಿಲೋಮೀಟರ್ ಪಾದಯಾತ್ರೆ ಇರುತ್ತೆ. ನಾಡಿದ್ದು 15 ಕಿಲೋಮೀಟರ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪಾದಯಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತ ಸಂಘಟನೆಗಳಿಗೂ ಕೂಡ ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಾಗಿದೆ. ರೈತ ಸಂಘಟನೆಗಳು ಕೂಡ ಬೆಂಬಲವನ್ನು ನೀಡ್ತಾ ಇದೆ. ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿನೊಬ್ರು ಆ ಸ್ಥಳೀಯ ನಿವಾಸಿ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಪಾದಯಾತ್ರೆ ಮತ್ತೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನ್ ಹೇಳ್ತಾರೆ ಹಿರಿಯರು, ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಒಂದ್ ಕಡೆ ಪಾದಯಾತ್ರೆ ನಡೀತಾ ಇದೆ. ಭೂಮಿನ ಕೊಡಬೇಕು ಸರ್ಕಾರಕ್ಕೆ, ಟೌನ್ಶಿಪ್ ಮಾಡ್ತೀವಿ ಅಂತೇಳಿ, ನೀವು ಭೂಮಿನ ಸರ್ಕಾರಕ್ಕೆ ಕೊಡ್ತೀರಾ, ಹೇಗೆ? ಕೊಡಲ್ಲ ನಾವು ಭೂಮಿನ ಸರ್ಕಾರಕ್ಕೆ. ಇದು ಇರೋ ಪೀಡೆಗೆ ಏನ್ ಮಾಡೋಣ, ದನ ಕರ ಏನ್ ಮಾಡೋಣ, ಹಾಕಿರೋ ಬೆಳೆ ಏನ್ ಮಾಡೋಣ? ಆ ಬೆಳೆ ಅದು ಕೊಟ್ಬಿಟ್ಟು ನಾವೇನು ಮಣ್ಣು ತಿನ್ನೋಣ? ಇರೋ ಮಕ್ಕಳಿಗೆ ಏನ್ ಮಾಡಬೇಕು? ಅಂದ್ರೆ ಈಗ ಮುಂದಿನ ಪೀಳಿಗೆಗೆ ಬೇಕು ಅಂತೀರ ಹಾಗಾದ್ರೆ? ಹೌದು, ಮುಂದಿನ ಪೀಳಿಗೆ ಏನ್ ಮಾಡಿದ್ರೆ ನಮ್ಮ ತಾತ ನಮ್ಮ ಅಜ್ಜಿ ಅಂತಾರೆ ಬೆಳೆಯೋ ಮಕ್ಕಳು, ಅವಾಗ ಏನ್ ಮಾತಾಡ್ತಾರೆ? ಈಗ ಸರ್ಕಾರ ದೊಡ್ಡ ಮಟ್ಟಿಗೆ ಟೌನ್ಶಿಪ್ ಮಾಡಿ ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ, ಹೆಚ್ಚಿಗೆ ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹಣ ಹೆಚ್ಚಿಗೆ ಕೊಡೋದು ಬೇಡಿ, ಅವರು ಅನುಕೂಲ ಮಾಡಿಕೊಡೋದು ಇಷ್ಟಿಸಿಂದ ಮಾಡಿದ್ದೆ ಸಾಕು. ಬಡವ್ರನ್ನೆಲ್ಲ ಹಾಳು ಮಾಡಿ ರೈತರನ್ನ ಹೊಟ್ಟೆ ಉಡ್ಸ್ಕೊಂಡು ರೈತರದ್ದು ಕಿತ್ಕೊಂಡೋಗಿ ತಿನ್ನೋದು ಬೇಡ, ಇನ್ನೊಬ್ರು ಕೊಟ್ಟು ಇನ್ನೊಬ್ರಿಗೆ ಇದು ಮಾಡೋದು ಬೇಡ. ನಾವು ಕೊಡಲ್ಲ. ಜಮೀನ ಸರ್ಕಾರಕ್ಕೆ ಕೊಡಲ್ವ ನೀವು? ಏನೇ ಆದ್ರೂ ನಾವು ಕೊಡಲ್ಲ. ನಾವು ಪ್ರಾಣ ಬಿಟ್ರು ಭೂಮಿ ಕೊಡಲ್ಲ. ಜಮೀನ್ ಇದೆಯಾ? ನೀವು ಹಸು ಗಿಸೆಲ್ಲ ಸಾಕಿದಿರಾ? 2 ಎಕರೆ ಐತೆ, ಹಸು ಅವೇ, ತಂಗುನ್ ಸೊಸಿ ಅದೇ. ಎಲ್ಲ ಬೆಳಿತೀವಿ, ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಎಲ್ಲ ಬೆಳಿತೀವಿ. ಆ ಬೆಳೀತಾ ಹೋದ್ರೆ ತಿನ್ನೋದೇನು? ಮಣ್ಣು ತಿನ್ನೋಣ. ಆ ಮಣ್ಣು ಕಿತ್ಕೊಂಡ್ರೆ ಅದು ಇರಲ್ವಲ್ಲ. ನಾವು ನಿಗುತ್ಕೊಂಡಾಗ ಹಾಕಕ್ಕೆ ಜಾಗ ಇರಲ್ಲ. ಅಲ್ಗೋಗೋಣ, ಒತ್ಕೊಂಡಾಗ ಅಲ್ಲಿ ಹಾಕಾರೆ ಸರ್ಕಾರಕ್ಕೆ, ಅಲ್ಲೂ ಸಿಕ್ಕಲ್ಲ, ಸುಡ್ತಾರೆ. ಪ್ರತಿಮಾ, ಇದಿಷ್ಟು ಇಲ್ಲಿನ ಸ್ಥಳೀಯ ನಿವಾಸಿಯಾದಂತ ಒಂದು ವೃದ್ಧೆಯವರ ಮಾತು. ಇರುವಂತ ಭೂಮಿಯನ್ನ ಕೊಟ್ಟು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಾದಯಾತ್ರೆಗೆ ಪರ ವಿರೋಧ ಎರಡೂ ಕೂಡ ವ್ಯಕ್ತವಾಗ್ತಿದೆ. ಈ ಒಂದು ಪಾದಯಾತ್ರೆಯನ್ನ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಅಂತೇಳಿ ಇವತ್ತಿನಿಂದ 3 ದಿನಗಳ ಕಾಲ 38 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪಾದಯಾತ್ರೆಗೆ ಚಾಲನೆ ಕೂಡ ಸಿಗುತ್ತೆ. ಜೆಡಿಎಸ್ ನ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಆಗ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಆಗ್ಬೋದು, ಅಶ್ವಥ್ ನಾರಾಯಣ್ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾರೆ. ಈ ಒಂದು ಹಿನ್ನೆಲೆ ಒಂದು ಕಡೆ ಸಿದ್ಧತೆಗಳು ಆರಂಭವಾಗ್ತಾ ಇದೆ, ಮತ್ತೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ.